ಟೈಮಿಂಗ್ಸ್ ಅಂತ ಬಂದಾಗ ದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ್ಯಾಟ್ ವಿಲ್ ರಿಸೆಟ್ ಎವ್ರಿಥಿಂಗ್. 7 to 8 o'clock ಬ್ರೇಕ್ಫಾಸ್ಟ್ ಟೈಮಿಂಗ್ ಯಾರೂ ಮಿಸ್ ಮಾಡಬಾರ್ದು. ಈವ್ನಿಂಗ್ ಮೀಲ್ಸ್ ಇಟ್ ಶುಡ್ ಬಿ ಬಿಫೋರ್ 7 o'clock. ಓಕೆ, ಈಗ ಸರಿಗಾಗಿರ್ತಕ್ಕಂಥ ಗಟ್ ಹೆಲ್ತ್ ಇತ್ತು ಅಂತಂದರೆ ದ ಅಬ್ಸಾರ್ಪ್ಷನ್ ಶುಡ್ ಬಿ ಆಪ್ಟಿಮಮ್. ನಾಟ್ ಲೈಕ್ ಸಿಂಪ್ಲಿ ಯಾರಾದರೂ ಹೋಗಿ ಇಲ್ಲ ನಾನೆಲ್ಲ ಡೈಜೆಷನ್ ಮಾಡ್ಕೋತಾ ಇದ್ದೀನಿ ಬಟ್ ಸ್ಟಿಲ್ ನಂದು ಐ ಆಮ್ ನಾಟ್ ಹೆಲ್ದಿ. ಇಟ್ ಈಸ್ ಜಸ್ಟ್ ಅ ಫೀಲಿಂಗ್ ಆರ್ ಇಟ್ ಇಸ್ ಅ ಡಿಸೀಸ್. ವಿ ಶುಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದೀಸ್ ಟು. ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದೆ ಅಥವಾ ಬ್ಲ್ಯಾಕ್ ಕಲರ್ ಮೋಷನ್ ಆಗ್ತದೆ. ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇಂಟೆಸ್ಟೈನ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂತ ಅಂದರೆ ಯಾವಾಗಲೂ ವೀಕ್ನೆಸ್, ಸುಸ್ತು ಇರ್ತಾ ಇದೆ, ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಇಂಟೆಸ್ಟೈನಲ್ಲಿ ಅನ್ನೋ ಆ್ಯಂಗಲಲ್ಲಿ ನೋಡಬೇಕಾಗತ್ತೆ. ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಿದೆ ಅಂತಂದರೆ ಈಗ ಹೆಲ್ದಿ ಅನ್ನೋದೊಂದು ಜಸ್ಟ್ ಏನಂದ್ರೆ ಸ್ಟೇಟಸ್ ಆಗ್ತಾ ಇದೆ. ಸೊ ಬಟ್ ಆ್ಯಸ್ ಸಚ್ ನೋಡಿದಾಗ ಅದು ಹೆಲ್ದಿ ಇರಲ್ಲ. ಈವನ್ ಕೆಲವೊಂದಿಷ್ಟು ಹೆಲ್ದಿ ಡಯಟ್ ಕೂಡ ಕೆಲವೊಬ್ಬರಿಗೆ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಈಗ ಬ್ರೊಕೊಲಿ ಅಂತ ತಿಂತಾರೆ, ಬಟ್ ಯಾರಿಗೆ IBS ಸಿಂಪ್ಟಮ್ಸ್ ಇರುತ್ತೆ ಬ್ರೊಕೊಲಿ ತಿಂದರೆ ಏನಾಗುತ್ತೆ ಅಂದರೆ ಅಬ್ಡಾಮಿನಲ್ ಬ್ಲೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಏನಂತಂದರೆ ವಾಟ್ ಈಸ್ ಹೆಲ್ದಿ ಫಾರ್ ದೆಮ್? ಬ್ಯಾಡ್ ಥಿಂಗ್ಸ್ನ ಮಾಡಿ ನಮ್ಮ ಗಟ್ ಹೆಲ್ದಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಗಟ್ ಹೀಗಂದ್ರೆ ಕೇವಲ ಕರುಳಿನ ಆರೋಗ್ಯ ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಜೀರ್ಣಾಂಗ ವ್ಯೂಹದಲ್ಲಿ ನಡೆಯುವಂಥ ಈ ಪ್ರೋಸೆಸ್ಸನ್ನು ನಾವು ಗಟ್ ಹೆಲ್ತ್ ಅಂತ ಕರಿತೀವಿ. ಹಾಗಿದ್ರೆ ಈ ಗಟ್ ಹೆಲ್ತ್ನಲ್ಲಿ ಬದಲಾವಣೆ ಆದಾಗ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡಬಹುದು? ಇನ್ನು ಮೋಷನ್ ವಿಚಾರಕ್ಕೆ ಬಂದಾಗ ನಮಗೆ ಮಲವಿಸರ್ಜನೆಯಲ್ಲಿ ಯಾವ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಗಟ್ ಇಂಬ್ಯಾಲೆನ್ಸ್ನಿಂದ ಆಗುತ್ತೆ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಈಶ್ವರ್ ಅಮಲ್ಜರಿ, ಕನ್ಸಲ್ಟೆಂಟ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆ್ಯಂಡ್ ಹೆಪಟಾಲಜಿಸ್ಟ್, ಇಂಟರ್ವೆನ್ಷನಲ್ ಎಂಡೋಸ್ಕೋಪಿಸ್ಟ್, ಸ್ಪರ್ಶ ಹಾಸ್ಪಿಟಲ್, ಯಶವಂತಪುರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಹಾಗಿದ್ರೆ ಬ್ಯಾಲೆನ್ಸಿಂಗ್ ತುಂಬ ಮುಖ್ಯ ಅಂತ ಹೇಳಿದ್ರಲ್ವಾ? ಬಾಯಿಯಿಂದಲೇ ಆ ಜೀರ್ಣಾಂಗ ವ್ಯೂಹದ ಆ ಒಂದು ಪ್ರಾರಂಭ ಆಗುತ್ತೆ ಅಂತ ಹೇಳಿದಾಗ, ಸೊ ನಾವು ತಿನ್ನುವಾಗ ಯಾವೆಲ್ಲ ಮಿಸ್ಟೇಕ್ಸನ್ನು ಮಾಡಬಾರ್ದು, ಅಥವಾ ತಿನ್ನುವಂಥ ಟೈಮಿಂಗ್ಸ್ ಆಗಲೇ ಹೇಳಿದ್ರಿ, ನಾವು ಯಾವ ಫುಡ್ಡನ್ನು ತಗೋತೀವಿ ಆ್ಯಂಡ್ ಯಾವ ಟೈಮಿಗೆ ತಗೋತೀವಿ ಅದು ಎರಡು ತುಂಬ ಮುಖ್ಯ ಆಗುತ್ತೆ. ಸೊ ಊಟ ಮಾಡುವಂಥ ಟೈಮ್ ಇಂಥದ್ದೇ ಟೈಮಲ್ಲಿ ತಿಂದರೆ ಒಳ್ಳೆಯದು ನಮ್ಮ ಹೆಲ್ತಿಗೆ, ಆ ಥರ ಏನಾದರೂ ಹೇಳೋದಕ್ಕಾಗುತ್ತಾ? ನೋಡಿ, ಏನಾಗುತ್ತೆ ಅಂದರೆ ದ ಟೈಮಿಂಗ್ ಅಂತ ಕೇಳಿದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆ್ಯಸ್ ನಾನು ಪ್ರಿವಿಯಸ್ಲಿ ಹೇಳ್ದಂಗೆ ದ ಡಯಟ್ ಆ್ಯಂಡ್ ಟೈಮಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಬಾಡಿಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸಿರ್ಕ್ಯಾಡಿಯನ್ ರಿದಮ್. ಇಟ್ ವಿಲ್ ಮೂವ್ ಅಕಾರ್ಡಿಂಗ್ ಟು ದ್ಯಾಟ್. ಈಗ ಇಂಟೆಸ್ಟೈನಲ್ಲಿ ಕೆಲವೊಂದಿಷ್ಟು ಮೊಟಿಲಿಟಿ ಅಂತ ಹೇಳ್ತೀವಿ, ದೇ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಮಾರ್ನಿಂಗ್ ಟೈಮ್ಸ್. ಸೊ ಆ್ಯಂಡ್ ಇಟ್ ಎಫೆಕ್ಟ್ಸ್ 24 hours ಆಕ್ಟಿವಿಟಿ ಇನ್ಸೈಡ್ ದ ಇಂಟೆಸ್ಟೈನ್. ಅದು ಗಟ್ಟಲ್ಲಿ ಆಗ್ತಕ್ಕಂಥ ಆ್ಯಕ್ಟಿವಿಟಿನ ಬ್ಯಾಲೆನ್ಸ್ ಮಾಡುತ್ತೆ. ಹೀಗಾಗಿ ಏನಂತಂದರೆ ವಿ ಶುಡ್ ಅಡಾಪ್ಟ್ ಟು ದ್ಯಾಟ್ ಸಿರ್ಕ್ಯಾಡಿಯನ್ ರಿದಮ್ ಮಾಡಿದರೆ ಆಪ್ಟಿಮಲ್ ಡೈಜೆಷನ್ನ ವಿ ಕ್ಯಾನ್ ಅಚೀವ್ ಇಟ್. ಸೊ ದ್ಯಾಟ್ಸ್ ವಾಟ್ ದ ಕ್ರೈಟೀರಿಯಾ ಇಸ್. ಸೊ ಹೀಗಾಗಿ ಏನಂತಂದರೆ ನಾನೇನು ಅಡ್ವೈಸ್ ಕೊಡೋದು ಅಂತಂದರೆ ಟೈಮಿಂಗ್ಸ್ ಅಂತ ಬಂದಾಗ ದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ್ಯಾಟ್ ವಿಲ್ ರಿಸೆಟ್ ಎವ್ರಿಥಿಂಗ್. ಹೀಗಾಗಿ ಏನಂತಂದರೆ ಮಾರ್ನಿಂಗ್ 7-7:30 ಅಥವಾ 7 to 8 o'clock ಬ್ರೇಕ್ಫಾಸ್ಟ್ ಟೈಮಿಂಗ್ ಯಾರೂ ಮಿಸ್ ಮಾಡಬಾರ್ದು. ದಟ್ಸ್ ಒನ್ ಆಫ್ ದ ಬೆಸ್ಟ್ ಟೈಮ್. ವಿ ಶುಡ್ ಟೇಕ್ ಗುಡ್ ಅಮೌಂಟ್ ಆಫ್ ಬ್ರೇಕ್ಫಾಸ್ಟ್ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಏನಿರಬೇಕು ಅಂತಂದರೆ ದ ಕಂಟೆಂಟ್ ಆಫ್ ದ ಫುಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ್ಯಾಟ್ ವಿಲ್ ಎಫೆಕ್ಟ್ ಓವರಾಲ್ ಮೆಟಾಬಲಿಸಮ್, ಗಟ್ ಹೆಲ್ತ್ ಆ್ಯಂಡ್ ದ ಸರ್ಕ್ಯಾಡಿಯನ್ ರಿದಮ್. ಹೀಗಾಗಿ ಏನಂತಂದರೆ ನಾವು ಪ್ರೋಟೀನ್ ಇರ್ತಕ್ಕಂಥ ಮೋಸ್ಟ್ ಆಫ್ ದ ಟೈಮ್ ಜಾಸ್ತಿ ಪ್ರೋಟೀನ್ ಇರ್ತಕ್ಕಂಥ ಪದಾರ್ಥಗಳನ್ನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಲಂಸಮಲ್ಲಿ ತಗೋಬೇಕು. ಸೊ ದೆನ್ ಅದೇ ಥರ ಲಂಚ್ ಆಲ್ಸೋ ವಿ ಹ್ಯಾವ್ ಟು ಬಿ ಟೇಕ್ ಪ್ರಾಪರ್ ಬ್ಯಾಲೆನ್ಸ್ಡ್ ಮೀಲ್ನ ಲಂಚ್ ಟೈಮಲ್ಲಿ ತೊಗೋಬೇಕು. ಅದ್ರ ಜೊತೆಗೆ ಏನಂದರೆ ಫೈಬರ್ಸ್ಗಳ ಕಂಟೆಂಟ್ ಕೂಡ ಅಡಿಕ್ವೇಟ್ ಆಗಿರಬೇಕು. ಅದ್ರ ಜೊತೆಗೆ ಏನಂದರೆ ಈವ್ನಿಂಗ್ ಕಳೀತಾ ಬಂದಂಗೆ ನಾವೇನು ಮಾಡಬೇಕು ಅಂತಂದರೆ ಫುಡ್ನ ಸ್ಮಾಲ್ ಕ್ವಾಂಟಿಟಿ ಇಡಬೇಕು ಆ್ಯಂಡ್ ಇಟ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಸಿಂಪ್ಲಿ ಡೈಜೆಸ್ಟಬಲ್. ಸಿಂಪಲ್ ಆಗಿ ಡೈಜೆಸ್ಟ್ ಆಗೋ ಥರದ್ದು ಇರಬೇಕು. ಮೋಸ್ಟ್ ಆಫ್ ದ ಟೈಮ್ ಅಕಾರ್ಡಿಂಗ್ ಟು ಅವರ್ ವಾಟ್ ಎವರ್ ದ ಥಿಂಗ್ಸ್ ಆರ್ ದೇರ್, ಈವ್ನಿಂಗ್ ಮೀಲ್ಸ್ ಇಟ್ ಶುಡ್ ಬಿ ಬಿಫೋರ್ 7 o'clock. ಅದಾದಮೇಲೆ ಏನಂದರೆ ಐ ಹೋಪ್ ಇಟ್ ಶುಡ್ ಬಿ ಲಾಸ್ಟ್ ಮೀಲ್. ಎಕ್ಸೆಪ್ಟ್ ಇನ್ ಅದರ್ ಸಮ್ ಕಂಡೀಷನ್ಸ್ ಬರುತ್ತೆ. ಕೆಲವೊಬ್ಬರಿಗೆ ಡಯಾಬಿಟೀಸ್ ಇರ್ತಾರೆ ಅಥವಾ ಹೈ ಕ್ಯಾಲರೀಸ್ ಬೇಕಾಗುತ್ತೆ, ಕೆಟಬಾಲಿಸಮ್ ಸ್ಟೇಟಸ್ ಇರುತ್ತೆ. ಅವ್ರಿಗೆ ನಾವು ಬೇರೆ ಬೇರೆ ಫುಡ್ ಟೈಮಿಂಗ್ಸ್ ಅರೌಂಡ್ ದ ಡೇ ಕೂಡ ಕೇಳ್ತೀವಿ, ನೈಟ್ ಥ್ರೂ ಕೂಡ ಕೇಳ್ತೀವಿ. ದೇ ಆರ್ ಡಿಫ್ರೆಂಟ್. ಬಟ್ ಜನರಲ್ ಪಾಪ್ಯುಲೇಷನ್ ಅಂತ ಬಂದಾಗ ದಿಸ್ ಪ್ಯಾಟರ್ನ ನಾವು ಫಾಲೋ ಮಾಡಬೇಕು. ಸೊ ಅದರಿಂದ ಏನಂತಂದರೆ ವಿ ಕ್ಯಾನ್ ಕೀಪ್ ಅವರ್ ಗಟ್
ಇನ್ ಅ ಗುಡ್ ಕಂಡೀಷನ್. ಓಕೆ, ಆಪ್ಟಿಮಲ್ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಬೆಳಗಿನ ಫುಡ್ಡು ಜಾಸ್ತಿ ಇರಬೇಕು, ಹೋಗ್ತಾ ಹೋಗ್ತಾ ಮಧ್ಯಾಹ್ನ ರಾತ್ರಿ ಅಂದಾಗ ಸ್ವಲ್ಪ ಕಡಿಮೆ ಆಗಬೇಕು ಅಂತ. ಯಾಕಂದ್ರೆ ನೀವು ಹೇಳಿದಾಗ ನೆನಪಾಯಿತು, ಎಲ್ಲೋ ಓದಿದ ನೆನಪು ನನಗೆ. ನಮ್ಮ ಬೆಳಗ್ಗಿನ ಫುಡ್ ಹೇಗಿರಬೇಕು ಅಂದರೆ ರಾಜನ್ ಥರ ಇರಬೇಕು, ಮಧ್ಯಾಹ್ನದ ಫುಡ್ಡು ರಾಣಿ ಥರ ಇರಬೇಕು, ರಾತ್ರಿ ಊಟ ಮಂತ್ರಿ ಥರ ಇರಬೇಕು ಅಂತ. ಸೊ ಅದು ಹೆಂಗೆ ಕನೆಕ್ಟ್ ಆಗಿದೆ ಅಂದರೆ, ಸೊ ರಾತ್ರಿ ಬೆಳಗ್ಗೆ ಸ್ವಲ್ಪ ಜಾಸ್ತಿ ತಗೋಬೇಕು, ಆಮೇಲೆ ಸ್ವಲ್ಪ ಕಡಿಮೆ ಸೊ ಕಡಿಮೆ ಆಗ್ತಾ ಹೋಗಬೇಕು ಅನ್ನುವಂಥದ್ದು. ಸೊ ಒಂದು ಆಸ್ಥಾನದಲ್ಲಿ, ಒಂದು ಅರಮನೆಯಲ್ಲಿ ಯಾವ ರೀತಿಯಾಗಿ ಪೊಸಿಷನ್ ಇರುತ್ತೆ, ಸೊ ಇನ್ ದ ಸೇಮ್ ವೇ ನಮ್ಮ ಹೆಲ್ತನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಓದಿರುವಂಥದ್ದು ನೆನಪಾಯಿತು. ಸೊ ಅದಕ್ಕೋಸ್ಕರ ಹೇಳಿದೆ. ಡಾಕ್ಟರ್, ಹಾಗಿದ್ರೆ ಈಗ ಫುಡ್ ತಗೊಳ್ಳೋದು ಒಂದು ಕಡೆ ಆದರೆ, ನಾವು ತಿಂದಿರುವಂಥ ಫುಡ್ ಎಷ್ಟು ಅಬ್ಸಾರ್ಬ್ ಆಗುತ್ತೆ, ನಮ್ಮ ಬಾಡಿ ಅದನ್ನು ಎಷ್ಟು ಹೀರ್ಕೊಳ್ಳುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಕೆಲವ್ರು ಹೇಳ್ತಾರೆ, ನಾನು ಹೆಲ್ದಿ ಫುಡ್ನೇ ತಗೋತೀನಿ, ನಾನು ಡಯಟ್ ಮಾಡ್ತೀನಿ, ಚೆನ್ನಾಗಿ ತಿಂತೀನಿ, ಹೊರಗಡೆ ಫುಡ್ ತಿನ್ನಲ್ಲ, ಬಟ್ ಸ್ಟಿಲ್ ನನಗೇನು ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಆಗಲಿ ಅಥವಾ ಪೋಷಕಾಂಶಗಳು ಸಿಗ್ತಾ ಇಲ್ಲ ಹೇಳ್ತಾರೆ. ಸೊ ಅದು ಅವರ ಅಬ್ಸಾರ್ಪ್ಷನ್ ಲೆವೆಲ್ ಕಡಿಮೆ ಇರೋದ್ರಿಂದನ. ಸೊ ಹಾಗಿದ್ರೆ ನಮ್ಮ ದೇಹ ತಿಂದಿರುವಂಥ ಆಹಾರವನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದು ಯಾಕಷ್ಟು ಮುಖ್ಯ ಆಗುತ್ತೆ ಅಂತ ನೋಡಿ. ಈಗ ಗಟ್ ಹೆಲ್ತ್ ಅಂತ ಬಂದಾಗ ಅಬ್ಸಾರ್ಪ್ಷನ್ ಅನ್ನೋದು ಔಟ್ಪುಟ್ ಆಫ್ ಇಟ್. ಓಕೆ, ಈಗ ಸರಿಗಾಗಿರ್ತಕ್ಕಂಥ ಗಟ್ ಹೆಲ್ತ್ ಇತ್ತು ಅಂತಂದರೆ ದ ಅಬ್ಸಾರ್ಪ್ಷನ್ ಶುಡ್ ಬಿ ಆಪ್ಟಿಮಮ್, ಚೆನ್ನಾಗಿರಬೇಕು. ಮತ್ತು ಎಲ್ಲ ನ್ಯೂಟ್ರಿಷನ್ ಸರಿ ಪ್ರಮಾಣದಲ್ಲಿ ಇಂಟೆಸ್ಟೈನಿಂದ ನಮ್ಮ ಬಾಡಿಗೆ ಸಿಗಬೇಕು. ದಿಸ್ ಇಸ್ ವಾಟ್ ದ ಕ್ರೈಟೀರಿಯಾ ಇಸ್. ಇಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಇದಕ್ಕೆ ಏನಂತಂದರೆ, ಇದು ಹೆಂಗೆ ನಡೀತಾ ಇದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಕ್ಲಿನಿಕಲ್ ಕ್ರೈಟೀರಿಯಾಸ್ ಅಂತ ಹೇಳ್ತೀವಿ. ಯಾವ ಥರ ಅಂತ ಬೇಸಿಕಲಿ ಏನಂದರೆ, ಕೆಲವೊಂದಿಷ್ಟು ಇದನ್ನೆಲ್ಲ ಮಾಡಿದ ಮೇಲೂ ಅವ್ರಿಗೆ ಈ ಥರದ ತೊಂದರೆಗಳಿದೆ ಅನ್ನೋದನ್ನು ನಾವು ಕ್ಲಿನಿಕಲ್ ಸಿಮ್ಟಮ್ಸ್ಗಳ ಬಗ್ಗೆ ಅನಾಲಿಸಿಸ್ ಮಾಡಬೇಕು. ನಾಟ್ ಲೈಕ್ ಸಿಂಪ್ಲಿ ಯಾರಾದರೂ ಹೋಗಿ, ಇಲ್ಲ ನಾನೆಲ್ಲ ಡೈಜೆಷನ್ ಮಾಡ್ಕೋತಾ ಇದ್ದೀನಿ ಬಟ್ ಸ್ಟಿಲ್ ನಂದು ಐ ಆಮ್ ನಾಟ್ ಹೆಲ್ದಿ. ಇಟ್ ಈಸ್ ಜಸ್ಟ್ ಅ ಫೀಲಿಂಗ್ ಆರ್ ಇಟ್ ಇಸ್ ಅ ಡಿಸೀಸ್. ವಿ ಶುಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದೀಸ್ ಟು. ಯಾಕಂತಂದರೆ ಕೆಲವೊಬ್ಬರು ಹಾಗೆ ಹೇಳ್ತಾ ಇರ್ತಾರೆ, ನಂಗೆ ಡೈಜೆಷನ್ ಆಗಲ್ಲ. ಬಟ್ ಅಟ್ ದ ವೇ ವಿ ಕ್ಲಿನಿಕಲಿ ಅಪ್ರೋಚ್ ಮಾಡಿದಾಗ ಅವ್ರಿಗೆ ಆ ಥರದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಇರಲ್ಲ. ಸೊ ಅಂಥ ಪೇಷಂಟ್ಸ್ ಏನಾದರೂ ಇದ್ದರು ಅಂತ ಅಂದರೆ ನಾವು ಪ್ರಾಪರಾಗಿ ಅಪ್ರೋಚ್ ಮಾಡಬೇಕು. ಏನಂದರೆ ಜನರಲ್ ಟರ್ಮ್ಸಲ್ಲಿ ಯಾರಿಗೆ ವೆಯ್ಟ್ ಲಾಸ್ ಆಗ್ತಾಯಿದೆ, ಬೇದಿ ಪದೇ ಆಗ್ತಾಯಿದೆ, ಮತ್ತು ನೈಟ್ ಟೈಮಲ್ಲಿ ಬೇರೆ ಆಗ್ತಾಯಿದೆ, ವಾಮಿಟಿಂಗ್ ಇದೆ, ಫಾಲೋಡ್ ಬೈ ಏನಂತಂದರೆ ಜೊತೆಗೆ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದೆ ಅಥವಾ ಬ್ಲ್ಯಾಕ್ ಕಲರ್ ಮೋಷನ್ ಆಗ್ತಿದೆ, ಜೊತೆಗೆ ಏನಂತಂದರೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇಂಟೆಸ್ಟೈನ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂತ ಅಂದರೆ ಅದಕ್ಕೆ ರಿಲೇಟೆಡ್ ಇಶ್ಯೂಸ್ಗಳನ್ನ ಮಾಡ್ಕೊಂಡಿದ್ರು ಅಂತ ಅಂದರೆ, ಅದ್ರ ಜೊತೆಗೆ ಏನಂತಂದರೆ ಯಾವಾಗಲೂ ವೀಕ್ನೆಸ್, ಸುಸ್ತು ಇರ್ತಾ ಇದೆ, ಈ ಥರದ ಇಂಟೆಸ್ಟೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿತ್ತು ಅಂತಂದರೆ, ಗಟ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂತಂದರೆ, ಆ ಪೇಷಂಟ್ನ ನಾವು ಡಿಸೀಸ್ ಆ್ಯಂಗಲಲ್ಲಿ, ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಇಂಟೆಸ್ಟೈನಲ್ಲಿ ಅನ್ನೋ ಆ್ಯಂಗಲಲ್ಲಿ ನೋಡಬೇಕಾಗತ್ತೆ. ಇವು ಯಾವುದೂ ರೆಡ್ ಫ್ಲ್ಯಾಗ್ ಸೈನ್ಸ್ ಇಲ್ಲ, ಏಜ್ ಗುಡ್ ಯಂಗ್ ಪೇಷಂಟ್ಸ್ ಇದ್ದಾರೆ ಅಂತಂದರೆ, ಐ ಹೋಪ್ ದಟ್ ಮೈಟ್ ಬಿ ಜಸ್ಟ್ ಇನ್ ಪರ್ಸೆಪ್ಷನ್ ಆರ್ IBS, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ ಥರದ್ದನ್ನು ನಾವು ಮಾಡಬೇಕು. ಮತ್ತು ಜೊತೆಗೆ ಏನಂತಂದರೆ, ಅವ್ರ ಡಯಟ್ ಏನು ಹೆಲ್ದಿ ಅಂತ ಹೇಳ್ತಾರಲ್ಲ, ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಿದೆ ಅಂತಂದರೆ, ಈಗ ಹೆಲ್ದಿ ಅನ್ನೋದು ಒಂದು ಜಸ್ಟ್ ಏನಂದ್ರೆ ಸ್ಟೇಟಸ್ ಆಗ್ತಾ ಇದೆ. ಸೊ ಬಟ್ ಆ್ಯಸ್ ಸಚ್ ನೋಡಿದಾಗ ಅದು ಹೆಲ್ದಿ ಇರಲ್ಲ. ವಿ ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ಎಕ್ಸಾಕ್ಟ್ಲಿ ಅವ್ರ ರುಟೀನ್ ಯಾವ ಥರ ಇದೆ, ಹೆಲ್ದಿ ಡಯಟ್ ಅಂದರೆ ಏನೇನು ಸೇವಿಸ್ತಾ ಇದ್ದಾರೆ. ಈವನ್ ಕೆಲವೊಂದಿಷ್ಟು ಹೆಲ್ದಿ ಡಯಟ್ ಕೂಡ ಕೆಲವೊಬ್ಬರಿಗೆ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಈಗ ಬ್ರೊಕೊಲಿ ಅಂತ ತಿಂತಾರೆ ಮೆನಿ ಪೀಪಲ್, ಬಟ್ ಯಾರಿಗೆ IBS ಸಿಂಪ್ಟಮ್ಸ್ ಇರುತ್ತೆ, ಬ್ರೊಕೊಲಿ ತಿಂದರೆ ಏನಾಗುತ್ತೆ ಅಂದರೆ ಅಬ್ಡಾಮಿನಲ್ ಬ್ಲೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಟ್ಸ್ ಅಂತ ತಿಂತಾರೆ ಯೂಶ್ವಲಿ ದ ವೆಯ್ಟ್ ಲಾಸ್, ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಬ್ಲೋಟಿಂಗ್ ಅಂತ ಬರುತ್ತೆ. ಸೊ ದೇ ಆರ್ ಹೆಲ್ದಿ ಈಟಿಂಗ್, ಬಟ್ ಅವ್ರ ಗಟ್ ಅದನ್ನು ಪ್ರಾಪರಾಗಿ ಡೈಜೆಸ್ಟ್ ಮಾಡ್ತಾ ಇಲ್ಲ, ಥಿಂಗ್ಸ್ಗಳನ್ನ ತಗೋತಾ ಇಲ್ಲ. ಅಥವಾ ಕೆಲವೊಬ್ಬರಿಗೆ ಗ್ಲುಟೆನ್ ಸೆನ್ಸಿಟಿವಿಟಿ ಅಂತ ಇರುತ್ತೆ, ಈ ಥರ ರೋಲ್ಡ್ ಓಟ್ಸ್ ಆ ಥರ ಎಲ್ಲ ತೊಗೊಂಡಾಗ ದೇ ವಿಲ್ ಗೆಟ್ ದಿಸ್ ಸಿಂಪ್ಟಮ್ಸ್. ಸೊ ಹೀಗಾಗಿ ಏನಂತಂದರೆ, ವಾಟ್ ಈಸ್ ಹೆಲ್ದಿ ಫಾರ್ ದೆಮ್? ಯಾಕೆಂತಂದರೆ ದ ಡೈಜೆಷನ್ ಸಿಸ್ಟಮ್ ಈಸ್ ಕಸ್ಟಮೈಸ್ಡ್ ಟು ಈಚ್ ಪರ್ಸನ್. ಅಂದರೆ ಇಂಡಿವಿಜುವಲ್ ಪರ್ಸನ್ಗೆ ಡೈಜೆಷನ್ ಪ್ರಾಪರಾಗಿ ಆಗ್ತಿದೆಯಾ ಅನ್ನೋದು ಅವ್ರಿಗೆ ಟೇಲರ್ ಮಾಡ್ದಂಗೆ ಇರುತ್ತೆ. ಸೊ ವಿ ಹ್ಯಾವ್ ಟು ಬಿ ಚೆಕ್ ದ್ಯಾಟ್ ದಿಸ್ ಸಿಸ್ಟಮ್ ಇಸ್ ಪ್ರಾಪರ್ಲಿ ಅವರ ಡಯಟ್ಗೂ, ಅವರ ಡೈಜೆಷನ್ಗೂ ಮತ್ತು ಅದರದ್ದು ಅಬ್ಸಾರ್ಪ್ಷನ್ಗೂ ಪ್ರಾಪರಾಗಿ ಕೋರ್ಲೇಟ್ ಆಗ್ತಿದೆಯಾ ಅನ್ನೋದನ್ನು ನಾವು ಅನಾಲಿಸಿಸ್ ಮಾಡಿ, ಇಸ್ ಇಟ್ ರೈಟ್, ಇಸ್ ಇಟ್ ರಾಂಗ್, ಇಸ್ ಇಟ್ ಎ ಡಿಸೀಸ್, ವಿ ಹ್ಯಾವ್ ಟು ಬಿ ಗೆಟ್ ದ ಕನ್ಕ್ಲೂಷನ್. ದೆನ್ ಓನ್ಲಿ ವಿ ಕ್ಯಾನ್ ಸೇ ಓಕೆ ಇಸ್ ಪ್ರಾಬ್ಲಮ್ಯಾಟಿಕ್. ಸೊ ಹಾಗಿದ್ರೆ ಈಗ ಲೋ ಅಬ್ಸಾರ್ಪ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೂಡ ಗಟ್ ಬ್ಯಾಲೆನ್ಸ್ ಇಶ್ಯೂನೇ ಆಗಿರುತ್ತೆ. ಸೊ ಗಟ್ ಬ್ಯಾಲೆನ್ಸ್ ಇಶ್ಯೂನಿಂದಾಗಿ, ಆ ಪ್ರಾಬ್ಲಮ್ನಿಂದಾಗಿನೇ ಅವರಿಗೆ
ಅಬ್ಸಾರ್ಪ್ಷನ್ ಆಗದೆ ಇರೋ ಚಾನ್ಸಸ್ ಕೂಡ ಇರಬಹುದು ಅಂತ. ಡೆಫಿನೆಟ್ಲಿ, ಯಾಕೆಂತಂದ್ರೆ ಇಂಟೆಸ್ಟೈನ್ ಇಸ್ ಅ ಮೇಜರ್ ಆರ್ಗನ್. ನಮ್ಮ ಇಂಟೆಸ್ಟೈನ್ ಅಲ್ಲಿ ಡೈಜೆಷನ್ ಆಗೋದೊಂದು, ಅಬ್ಸಾರ್ಪ್ಷನ್ ಆಗೋದೊಂದು, ದೀಸ್ ಆರ್ ದ ಟೂ ಡಿಫರೆಂಟ್ ಪಾರ್ಟ್ಸ್. ಸೊ ಕೆಲವೊಬ್ರಿಗೆ ಏನಂತಂದ್ರೆ ಡೈಜೆಸ್ಟ್ ಆಗ್ತಾ ಇರುತ್ತೆ, ಅಬ್ಸಾರ್ಪ್ಷನ್ ಆಗ್ತಿರಲ್ಲ. ಇದಕ್ಕೆ ಏನಂದ್ರೆ ಥೌಸಂಡ್ಸ್ ಆಫ್ ರೀಸನ್ಸ್ ಡಿಸೀಸ್ ಮೈಟ್ ಕಮ್. ಓಕೆ, ಸೊ ಅವಾಗ ಏನಂತಂದ್ರೆ ನಾವು ಹೇಳಬೇಕು ಅಂತಂದ್ರೆ ಈಗ ಸೀಲಿಯಾಕ್ ಡಿಸೀಸ್ ಅಂತ ಹೇಳ್ತೀವಿ, ಗ್ಲೂಟೆನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ, ಫುಡ್ ಅಲರ್ಜೀಸ್ ಲೈಕ್ ಯೋಸಿನೋಫಿಲಿಕ್ ಎಂಟ್ರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಇನ್ಫ್ಲಮೇಟ್ರಿ ಬವೆಲ್ ಡಿಸೀಸಸ್ ಅಂತ ಹೇಳ್ತೀವಿ. ಆ್ಯಂಡ್ ಫಾಲೋಡ್ ಬೈ ಏನಂತಂದರೆ ಕೆಲವೊಂದಿಷ್ಟು ಗಟ್ ರಿಲೇಟೆಡ್, ಐ ಮೀನ್ ಓವರ್ ಬ್ಯಾಕ್ಟೀರಿಯಲ್ ಪ್ರೊಡಕ್ಷನ್, ಲೈಕ್ ಈಗ ಡಯಾಬಿಟೀಸ್ ಎಲ್ಲ ಇದ್ದವ್ರ ಹತ್ರ ಏನಾಗುತ್ತಂದರೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಹೇಳ್ತೀವಿ. ಆ ಥರ ಇದ್ದವ್ರಿಗೆ ಏನಂತಂದರೆ ಅವ್ರು ಏನೇ ತೊಗೊಂಡ್ರೂ ಕೂಡ ಬ್ಲೋಟಿಂಗ್ ಆ್ಯಂಡ್ ಥಿಂಗ್ಸ್ಗಳು ಬರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ಗಳಿದ್ದಾಗ ಏನಾಗುತ್ತೆ ಅಂತಂದರೆ ನಾವು ತಿಂದಿರ್ತಕ್ಕಂಥ ಫುಡ್ ಐದರ್ ಮಾಲ್ ಡೈಜೆಷನ್ ಆಗುತ್ತೆ, ಐದರ್ ಮಾಲ್ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಆ ಥರ ಇದ್ದಾಗ ನಾವು ಅವನ್ನ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ಐಡೆಂಟಿಫೈ ಮಾಡಿ ಅದರ ತಕ್ಕಂಗೆ ಟ್ರೀಟ್ಮೆಂಟ್ಗಳನ್ನ ಕೊಡಬೇಕು. ದೆನ್ ದೀಸ್ ಥಿಂಗ್ಸ್ ವಿಲ್ ಬಿ ಗೆಟ್ ಬೆಟರ್. ಓಕೆ ಓಕೆ. ಕೆಲವರಿಗೆ ಫುಡ್ ತಗೊಂಡ ತಕ್ಷಣ ಅಂದರೆ ಸ್ವಲ್ಪ ಹೊತ್ತಿಗೆ ಮೋಷನ್ ಹೋಗಬೇಕು ಅಂತ ಅನಿಸುತ್ತೆ. ಅಂದರೆ ಅದು 1 ಸತಿ 2 ಸತಿ ಆದಾಗ ನಾವು ಅದನ್ನು ಕಾಮನ್ ಅಂತ ಹೇಳ್ಬೋದು. ಆದರೆ ಮೋಸ್ಟ್ ಆಫ್ ದ ಟೈಮ್ ಆ ಥರ ತಿಂದು ಸ್ವಲ್ಪ ಹೊತ್ತಾದಮೇಲೆ 5-10 ನಿಮಿಷಕ್ಕೆ ಮೋಷನ್ ಪಾಸ್ ಮಾಡಬೇಕು ಅನ್ಸೋದು ಅಥವಾ ವಾಶ್ರೂಮ್ಗೆ ಹೋಗಬೇಕು ಅನ್ಸೋದು, ಅದು ಕೂಡ ಒಂದು ಗಟ್ ರಿಲೇಟೆಡ್ ಪ್ರಾಬ್ಲಮೇ ಆಗಿರುತ್ತಾ ಹೇಗೆ ಅಂತ? ನೋಡಿ, ಇದೇನಂದರೆ ಇಟ್ಸ್ ಅ ವೆರಿ ಪಿನ್ ಪಾಯಿಂಟ್ ಕ್ವಶನ್. ಬೇಸಿಕಲಿ ಏನಂತಂದರೆ ಇದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಐ ಮೀನ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಏನಂದರೆ ಇಮಿಡಿಯೇಟ್ಲಿ ತಿಂದ ಮೇಲೆ ಏನಾಗುತ್ತೆ ಅಂದರೆ ದ ಸ್ಟಮಕ್ ವಿಲ್ ಡಿಸ್ಟೆಂಡ್, ದ್ಯಾಟ್ ವಿಲ್ ಗಿವ್ ದ ಸಿಗ್ನಲ್ ಟು ದ ಇಂಟೆಸ್ಟೈನ್ ಐ ಆಮ್ ಫುಲ್, ಅಂದರೆ ಕ್ಲಿಯರ್ ಮಾಡು ರಿಮೈನಿಂಗ್ ಥಿಂಗ್ಸ್ನ. ಅವಾಗ ಏನಾಗುತ್ತೆ ಅಂದರೆ ಕೆಳಗಡೆ ಇರೋ ಇಂಟೆಸ್ಟೈನು ಏನು ಐ ಮೀನ್ ಓವರ್ ದ ಟೈಮ್ ಪ್ರೀವಿಯಸ್ ಊಟ ಮಾಡಿದ್ದಿರುತ್ತೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಇಟ್ ಸ್ಟಾರ್ಟ್ ಅಂದರೆ ಕಾಂಟ್ರಾಕ್ಷನ್ಸ್ನ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನು ಮಾಡುತ್ತೆ ಅಂತಂದರೆ ನಿಮಗೆ ಅರ್ಜ್ ಟು ಡಿಫಿಕೇಟ್ ಬರುತ್ತೆ. ಸೊ ಇಟ್ಸ್ ಓವರ್ ಆಲ್ ವಿ ಕಾಲ್ಡ್ ಇಟ್ಸ್ ಎನ್ ಗ್ಯಾಸ್ಟ್ರೋಕಾಲಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಓವರ್ ದ ಟೈಮ್ ಅಡಲ್ಟಲ್ಲೂ ಸಮ್ ಎಕ್ಸ್ಟೆಂಟ್ ಬರ್ಬೋದು. ಇದನ್ನು ನಾವು ಎರಡು ಟೈಪ್ ಅಂತ ಹೇಳ್ತೀವಿ. ಒಂದು ಫಿಸಿಯಾಲಜಿಕಲ್ ಗ್ಯಾಸ್ಟ್ರೋಕಾಲಿಕ್ ರಿಫ್ಲೆಕ್ಸ್ ಅಂದರೆ ಜಸ್ಟ್ ಇಟ್ಸ್ ಅ ಹೈಪರ್ ಸೆನ್ಸಿಟಿವ್ ರಿಫ್ಲೆಕ್ಸ್. ಓಕೆ, ಅದರಿಂದ ಆಗಿರ್ಬೋದು. ಅಥವಾ ಇಟ್ ಮೈಟ್ ಬಿ ಎ ಪೆಥಾಲಜಿಕಲ್ ಗಟ್ ಐ ಮೀನ್ ಗ್ಯಾಸ್ಟ್ರೋಕಾಲಿಕ್ ರಿಫ್ಲೆಕ್ಸ್. ಯಾವಾಗ ಆ ಥರ ಆಗುತ್ತೆ ಅಂದರೆ ನಿಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಥವಾ ದೊಡ್ಡ ಕರಳಿನ ಮೊದಲೇ ಭಾಗದಲ್ಲಿ ಏನಾದರೂ ಊತ ಇತ್ತು ಅಂತ ಅಂದರೆ ಅದರ ಅಕಾಮಡೇಷನ್ ಕೆಪಾಸಿಟಿ ಕಮ್ಮಿ ಇರುತ್ತೆ. ಇವನ್ ಸ್ಮಾಲ್ ಅಮೌಂಟ್ ಆಫ್ ಡೈಜೆಸ್ಟೆಡ್ ಫುಡ್ ಅಲ್ಲಿ ಹೋಗಿ ಕೂತ್ಕೊಂಡ್ರು ಅಥವಾ ಸ್ಟೂಲ್ ಹೋಗಿ ಅಲ್ಲಿ ಕೂತ್ಕೊಂಡ್ರು ಅದೇನಾಗುತ್ತೆ ಅಂತಂದರೆ ದಟ್ ಈಸ್ ವಾಲ್ಮನಸ್. ಸೊ ಅದನ್ನು ಪಾಸ್ ಮಾಡು ಅಂತ ಇಂಡಿಕೇಶನ್ ಸಿಗ್ನಲ್ಸ್ನ ಕೊಡುತ್ತೆ. ಹೀಗಾಗಿ ಏನಾಗುತ್ತೆ ಅಂದರೆ ದಿಸ್ ರಿಫ್ಲೆಕ್ಸ್ ವಿಲ್ ಕಮ್. ಸೊ ಹೀಗಾಗಿ ಏನಂತಂದರೆ that might be a physiological, that might be the pathological. Differentiating should be done. Okay. Differentiate ಮಾಡಬೇಕು. ಅದನ್ನು ಕನ್ಸಲ್ಟೇಷನ್ ಮಾಡಿಸಿ ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅವರಿಂದ ನೀವು ಅಡ್ವೈಸ್ನ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತಗೊಳ್ಳೋದು ದಟ್ಸ್ ಗುಡ್ ಥಿಂಗ್. ಓಕೆ. ಬಟ್ ಅದು ಕೂಡ ಪ್ರಾಬ್ಲಮೇ ಆಗಿರುತ್ತೆ. ಒನ್ ಆಫ್ ದ ಪ್ರಾಬ್ಲಮ್. ಇಟ್ ಮೈಟ್ ಬಿ ಪ್ಯಾಥಾಲಜಿಕಲ್. ಓಕೆ. ಡಾಕ್ಟರ್, ಹಾಗಿದ್ರೆ ಓವರಾಲ್ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಡೈಲಿ ಲೈಫ್ ಹ್ಯಾಬಿಟ್ಸ್ ಯಾವ ರೀತಿಯಾಗಿರಬೇಕು? ಸೊ ಆಡಿಯನ್ಸಿಗೆ ಟಿಪ್ಸ್ ಕೊಡೋದಾದರೆ ನೋಡಿ, ನಾನು ಆಲ್ರೆಡಿ ಹೇಳಿದೆ ಲೈಫ್ ಸ್ಟೈಲ್ ಈಸ್ ಅ ಕೀ ಥಿಂಗ್. ಅದು 1 ದಿನ 2 ದಿನ ಲೈಫ್ ಸ್ಟೈಲ್ಗಳಾಗಬಾರ್ದು. ಲೈಫ್ ಲಾಂಗ್ ಲೈಫ್ ಸ್ಟೈಲ್ ಚೇಂಜಸ್ ಬೇಸಿಕಲಿ ಮೇಂಟೈನ್ ಮಾಡಬೇಕು. ಹೆಲ್ದಿ ಲೈಫ್ ಸ್ಟೈಲ್ ಏನಾಗ್ತಿದೆ ಅಂತಂದರೆ ಜನರಲ್ ಟರ್ಮಲ್ಲಿ ನಾವು ಬ್ಯಾಡ್ ಥಿಂಗ್ಸ್ನ ಮಾಡಿ ನಮ್ಮ ಗಟ್ ಹೆಲ್ದಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ದ್ಯಾಟ್ಸ್ ಒನ್ ಫಸ್ಟ್ ಅಡ್ವೈಸ್ ಫಾರ್ ಹೂವರ್ ಓಕೆ ಇನ್ ಜನರಲ್ ಪಾಪ್ಯುಲೇಷನ್ ಯಾರೇ ಇದ್ರೂ ಕೂಡ. ಸೊ ಹಾಗಂತ ಗಟ್ ಹೆಲ್ದಿ ಟಿಪ್ಸ್ ಅಂತ ಹೇಳಿದಾಗ ನಾನು 6 ಫ್ಯಾಕ್ಟರ್ಸ್ ಹೇಳಿದೆ ಲೈಫ್ ಸ್ಟೈಲಲ್ಲಿ. ಒಂದೇನೆಂದರೆ ಫುಡ್. ಆ್ಯಸ್ ಐ ಟೋಲ್ಡ್, ವಾಟ್ ಆರ್ ದ ಫುಡ್ ಫಸ್ಟ್ ಇಂಡಿವಿಜುವಲ್ ಥಿಂಗ್ಸ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕೇನೆಂದರೆ ನಾವು ಯಾವುದೇ ಫುಡ್ನ ತೊಗೊಂಡಾಗ ಇಫ್ ಇಟ್ ಫೀಲ್ ಕಂಫರ್ಟೇಬಲ್, ಇಟ್ ಈಸ್ ನಾಟ್ ಕಾಸಿಂಗ್ ಎನಿ ಗಟ್ ರಿಲೇಟೆಡ್ ಇಶ್ಯೂಸ್ ಆರ್ ಎನಿ ಅಲರ್ಜೀಸ್ ಆಗಿಲ್ಲ ಅಂತಂದರೆ ದ್ಯಾಟ್ ಇಸ್ ಸುಟೇಬಲ್ ಫಾರ್ ಯು. ಓಕೆ, ದ್ಯಾಟ್ ಫುಡ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಜೊತೆಗೆ ಏನಂದರೆ ಯಾವ ಫುಡ್ಡಿಂದ ನಿಮಗೆ ಗಟ್ ರಿಲೇಟೆಡ್ ಇಶ್ಯೂಸ್ ಬರ್ತಾ ಇದೆ, ಪ್ರಾಬ್ಲಮ್ಸ್ ಬರ್ತಾ ಇದೆ, ಸಿಂಪ್ಟಮ್ಸ್ ಬರ್ತಾ ಇದೆ, ಅದನ್ನು ಟಿಕ್ ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡೋದು ದಟ್ಸ್ ಅ ಮಸ್ಟ್. ಅಥವಾ ಅದರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಯು ಕ್ಯಾನ್ ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಅವಾಯ್ಡ್ ದ್ಯಾಟ್ ಫುಡ್. ದ್ಯಾಟ್ಸ್ ವೆರಿ ಗುಡ್ ಥಿಂಗ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಅ ಟೈಮಿಂಗ್ ಆಫ್ ದ ಫುಡ್. ನಾವು ಮೋಸ್ಟ್ ಆಫ್ ದ ಟೈಮ್
ಆಲ್ರೆಡಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿರ್ಬೇಕಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡಿದು ಈವ್ನಿಂಗ್ ಹೋಗ್ತಾ ಏನಂದರೆ ಲಾರ್ಜ್ ಕ್ವಾಂಟಿಟಿ ಆಫ್ ಫುಡ್ಡಿಂದ ಹಿಡಿದು ಸ್ಮಾಲ್ ಮಾಡ್ತಾ ಹೋಗಬೇಕು. ನೈಟ್ ಆಫ್ಟರ್ 7 o'clock there should not be any food. ಮತ್ತು ನೈಟ್ ಊಟ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಮಲ್ಕೊಳ್ಳೋದನ್ನು ಸ್ಟಾಪ್ ಮಾಡಿ. ಯಾಕಂತಂದರೆ ಅಟ್ಲೀಸ್ಟ್ ಏನಂತಂದರೆ 3 hours ಗ್ಯಾಪ್ನ ಕೊಟ್ಬಿಟ್ಟು ಮಲ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಊಟ ಕನ್ಸ್ಯೂಮ್ ಮಾಡಿರ್ತಕ್ಕಂಥ 50% ಫುಡ್ ಅಟ್ಲೀಸ್ಟ್ ಡೈಜೆಸ್ಟ್ ಆಗಿ ಇಂಟೆಸ್ಟೈನ್ಗೆ ಹೋಗಿರಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದರೆ ರಿಮೈನಿಂಗ್ ಥಿಂಗ್ಸ್ ಡೈಜೆಸ್ಟ್ ವೆಲ್, ಇಟ್ ಡಸಂಟ್ ಡಿಸ್ಟರ್ಬ್ ಯುವರ್ ಸ್ಲೀಪ್ ಡೈರೆಕ್ಟ್ಲಿ ನೆಕ್ಸ್ಟ್ ಡೇ ನಿಮ್ಮ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಹೌ ಇಟ್ ವರ್ಕ್ಸ್. ಓಕೆ, ಆ್ಯಂಡ್ ಫಾಲೋಡ್ ಬೈ ಏನಂತಂದರೆ ದ ಪ್ರೊಸೆಸ್ಡ್ ಫುಡ್ಗಳನ್ನಾಗಲಿ ಅಥವಾ ಜಾಸ್ತಿ ಫ್ಯಾಟ್ ಇರ್ತಕ್ಕಂಥ ರಿಫೈನ್ಡ್ ಆಯಿಲ್ಗಳನ್ನ ಯೂಸ್ ಮಾಡೋದಾಗಲಿ, ಪ್ಯಾಕೇಜ್ಡ್ ಫುಡ್ಗಳನ್ನ ಯೂಸ್ ಮಾಡೋದಾಗಲಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಓಕೆ, ಸೊ ದ್ಯಾಟ್ ಫುಡ್ ವಿಲ್ ಕಾಸಿಂಗ್. ಆ್ಯಂಡ್ ಫುಡ್ ಹೈಜಿನಿಸಿಟಿ ಅನ್ನೋದನ್ನು ನಾವು ಆಲ್ಮೋಸ್ಟ್ ಕೇರಿಂದ ನಾವು ಬ್ಯಾಲೆನ್ಸ್ನ ಮಾಡ್ಕೋಬೇಕು. ಆ್ಯಂಡ್ ಫಾಲೋಡ್ ಬೈ ನೆಕ್ಸ್ಟ್ ಏನಂತಂದರೆ ಎಕ್ಸಸೈಸಸ್. ನಾವು ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಿಲ್ಲ ಅಂತಂದರೆ ಇಂಟೆಸ್ಟೈನು ಡೈಜೆಷನ್ ಸರಿಗೆ ಮಾಡಲ್ಲ. ಯಾಕಂತಂದರೆ ಈಗ ಹೇಳ್ದಂಗೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಆಗಿರ್ಬೋದು, ಡೈಜೆಸ್ಟಿವ್ ಎಂಜೈಮ್ಸ್ಗಳಾಗಿರ್ಬೋದು, ಅಂದರೆ ಮೊಟಿಲಿಟಿ ಆಗಿರ್ಬೋದು, ಇಂಟೆಸ್ಟೈನ್ ಮೊಟಿಲಿಟಿ, ಇದೆಲ್ಲ ನಮ್ಮ ರುಟೀನ್ ಆ್ಯಕ್ಟಿವಿಟಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಏನಂತಂದರೆ ಆ್ಯಸ್ gastroenterologist, I tell all the patients at least 45 minutes 5 times in a daily exercise, ಅಂದರೆ ವೀಕ್ಲಿ ಎಕ್ಸಸೈಸ್ ಮಾಡಬೇಕು. ಫಾಲೋಡ್ ಬೈ ಏನಂದರೆ ಆಪ್ಟಿಮಲ್ ವೇಟ್ ಅಂತ ಏನು ಹೇಳ್ತೀವಿ. ಬೇಸಿಕಲಿ ಏನಂತಂದರೆ BMI ಅಂತ ಹೇಳ್ತೀವಿ, ಪುವರ್ ಬಟ್ ಸ್ಟಿಲ್ ವಿ ಕ್ಯಾನ್ ಸೇ ಆಪ್ಟಿಮಲ್ ವೇಟ್ನ ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಓಕೆ, ನಿಮ್ಮ ಹೈಟ್ಗೆ ತಕ್ಕಂತೆ ವೇಟ್ನ ಮ್ಯಾನೇಜ್ ಮಾಡಬೇಕು. ಅದ್ರ ಜೊತೆಗೆ ಏನಂತಂದರೆ sleep and stress. At least 7.5 to 8 hours of sleep daily, stress-free life. Okay. These are the things of lifestyle changes. ಇವನ್ನೆಲ್ಲನೂ ಮಾಡ್ಕೋಬೇಕು. ಒಂದು ಮಾಡಿ ನಾನು ಇನ್ನೊಂದು ಬಿಟ್ಟೆ ಇದನ್ನ ಡಿಸ್ಟರ್ಬ್ ಮಾಡ್ಕೋತೀನಿ ಅಂತಂದರೆ ದಟ್ ಇಸ್ ಇನ್ಕಂಪ್ಲೀಟ್. ದಟ್ ಡಸಂಟ್ ಗಿವ್ ಕಂಪ್ಲೀಟ್ ರಿಸಲ್ಟ್ಸ್. ಸೊ ಹೀಗಾಗಿ ಎಲ್ಲದ್ರ ಬಗ್ಗೆನೂ ಫೋಕಸ್ ಮಾಡಬೇಕು. ಇವನ್ನ 6 ಥಿಂಗ್ಸ್ಗಳನ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ವಿ ಕ್ಯಾನ್ ಮೇಂಟೈನ್ ಗುಡ್ ಗಟ್ ಹೆಲ್ತ್. ಸೊ ಇನ್ ಅ ಲಾಂಗರ್ ಟರ್ಮ್ಸ್. ಓಕೆ, ಸೊ ನಿದ್ದೆನೂ ಚೆನ್ನಾಗಿ ಮಾಡಬೇಕು ಗಟ್ ಹೆಲ್ತ್ಗೆ, ಅದ್ರ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂತ. ರೈಟ್. ಓಕೆ. ಆಗಲೇ ನಾವು ಗಟ್ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮೋಷನ್ ಬಗ್ಗೆ ಮಾತಾಡಿದ್ವಿ ಡಾಕ್ಟರ್. ನೀವು ಹೇಳಿದ್ರಿ ಅದು ಪ್ಯಾಥಾಲಜಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಅಂತ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೋಷನ್ ಹೋಗಿ ಬಂದ ಮೇಲೂ ಕೂಡ ಕಂಪ್ಲೀಟ್ ಅಂತ ಫೀಲ್ ಆಗೋದಿಲ್ಲ, ಏನೋ ಇನ್ಕಂಪ್ಲೀಟ್ ಆಗಿದೆ ಅಂತ ಅನಿಸ್ಬಿಡುತ್ತೆ. ಸೊ ಅದು ಗಟ್ ಬ್ರೈನ್ ಕನೆಕ್ಷನಿಂದ ಆ ಥರ ಆಗಿರೋ ಅಂಥದ್ದು ಹೇಗೆ, ಅಥವಾ ಫುಡ್ ವಿಚಾರವಾಗಿ ಆ ಥರ ಏನಾದರೂ ಇಂಬ್ಯಾಲೆನ್ಸ್ ಆಗಿರುತ್ತಾ ನೋಡಿ? ಆ್ಯಕ್ಚುಲಿ ನೀವು ಏನು ಹೇಳಿದ್ರಲ್ಲ, ಅಂದರೆ ಮೋಷನ್ ಒಂದು ಸಾರಿ ಹೋದರೆ ಕ್ಲಿಯರ್ ಆಗಿಲ್ಲ, ಪದೇ ಕ್ಲಿಯರ್ ಮಾಡೋದಕ್ಕೂ ಇಟ್ ಈಸ್ ಆಲ್ವೇಸ್ ವಿ ಕನ್ಸಿಡರ್ ಇಟ್ ಇಸ್ ಅನ್ ಮೋಸ್ಟ್ ಆಫ್ ದ ಟೈಮ್ ಪ್ಯಾಥಾಲಜಿಕಲ್. ಇದನ್ನು ನಾವು ಟೆನಿಸ್ಮಸ್ ಅಂತ ಹೇಳ್ತೀವಿ. ಟೆನಿಸ್ಮಸ್ ಅಂದರೆ ಅರ್ಜ್ ಟು ಪಾಸ್ ದ ಸ್ಟೂಲ್ಸ್ ಅಗೇನ್ ಆ್ಯಂಡ್ ಅಗೇನ್. ಆಫ್ಟರ್ ಒನ್ ಪ್ಯಾಸೇಜ್ ಮಾಡಿದ್ಮೇಲೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರತಕ್ಕಂಥದ್ದು. ಇಟ್ ಈಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಇಟ್ ಈಸ್ ಅ ಪಾರ್ಟ್ ಆಫ್ ಇನ್ಫ್ಲಮೇಷನ್ ಇನ್ ದ ರೆಕ್ಟಮ್ ಇರ್ಬೋದು, ಆರ್ ಇಟ್ ಈಸ್ ಲೋಕಲ್ ಪ್ರಾಬ್ಲಮ್ಸ್ ಇರ್ಬೋದು. ಓಕೆ, ಸೊ ಇದನ್ನು ನಾವು ಇವ್ಯಾಲ್ಯುವೇಟ್ ಮಾಡಲೇಬೇಕು ಇನ್ ಎನಿ ಗೋ. ಇಟ್ ಈಸ್ ನಾಟ್ ನಾರ್ಮಲ್ ಎಟ್ ಆಲ್. ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಅನ್ನೋದು ದಟ್ಸ್ ಬೇಸಿಕಲಿ ಸ್ಟಮಕ್ ಆ್ಯಂಡ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಟೆನಿಸ್ಮಸ್ ಈಸ್ ಆಲ್ವೇಸ್ pathological. We have to be evaluate. It might be local minor issues, it might be a major issues. So any age group it is not normal. But gastrocolic is fine. That's not most of the time. Pathological ಇದ್ರೆ ಇವ್ಯಾಲ್ಯುವೇಟ್ ಮಾಡ್ಬೋದು. ಓಕೆ, ಸೊ ಟೆನಿಸ್ಮಸ್ ಅಂದರೆ ಪದೇ ಮೋಷನ್ಗೆ ಹೋಗ್ಬೇಕು ಅನ್ಸೋದು, ಇನ್ಕಂಪ್ಲೀಟ್ ಇವ್ಯಾಕ್ಯುವೇಷನ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಮೋಷನ್ ಆಗಿರ್ಬೋದು, ಅದಕ್ಕೆ ಕ್ಲಿಯರ್ ಮಾಡೋದಕ್ಕೆ 2-3 ಸಾರಿ ಹೋಗಬೇಕಾಗೋದು, ಆಲ್ವೇಸ್ ಇಟ್ ಇಸ್ ಪ್ಯಾಥಾಲಜಿಕಲ್ ಮೋಸ್ಟ್ ಆಫ್ ದ ಟೈಮ್. ಅದನ್ನು ಯು ಹ್ಯಾವ್ ಟು ಬಿ ಇವ್ಯಾಲ್ಯುವೇಟ್ ವಿತ್ ಕನ್ಸಲ್ಟೇಷನ್. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಗಟ್ ಹೆಲ್ತ್ ಅಥವಾ ಗಟ್ ಬ್ಯಾಲೆನ್ಸ್ ವಿಚಾರವಾಗಿ? ಜನರಲ್ ಏನಾದರೂ ಮಿತ್ಸ್ ಅಥವಾ ಮಿಸ್ಕನ್ಸೆಪ್ಷನ್ ಈಗಲೂ ಇದೆಯಾ? ಸೊ ಯಾವೆಲ್ಲ ವಿಚಾರವನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು ಅಂತ? ಯಾಕಂದರೆ ಗಟ್ ಡಿಟಾಕ್ಸ್ ಅನ್ನುವಂಥದ್ದೇ ಆಗಲೇ ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸೊ ಜನರನ್ನು ಮರಳು ಮಾಡುವಂಥ ಒಂದು ವಿಚಾರ ಇದು. ಹಾಗಾಗಿ ನೀವು ಹಾಗೆ ಹೇಳಿದಾಗೆ ಫುಡ್ ಆಗಿರ್ಬೋದು, ನಮ್ಮ ಡೈಲಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಆಗಿರ್ಬೋದು, ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ ಅಂತ. ಸೊ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಅಥವಾ ಇದ್ರ ಬಗ್ಗೆ ಇರುವಂಥ ಮಿತ್ಸ್ ಯಾವುದೆಲ್ಲ, ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅಂತ ಫೈನಲಿ ಹೇಳೋದಾದರೆ? ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗಟ್ ಡಿಟಾಕ್ಸ್ ಅನ್ನೋವಂಥದ್ದು ಯಾವುದೇ ಸೈಂಟಿಫಿಕ್ ಟರ್ಮ್ ಆಗಲಿ ಅಥವಾ ಅದಕ್ಕೆ ಎವಿಡೆನ್ಸಸ್ ಆಗಲಿ ಇಲ್ಲ. Gut detox is a marketing strategy at this moment, so completely there is no evidence for that. Okay, and
ಇದಕ್ಕೋಸ್ಕರ ನೀವು ಏನೇ ಪ್ರಾಡಕ್ಟ್ಸ್ಗಳನ್ನಾಗಲಿ ಅಥವಾ ಸಪ್ಲಿಮೆಂಟ್ಸ್ ಆಗಲಿ ತಗೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಸದ್ಯಕ್ಕಂತೂ ಇಲ್ಲ. ಸ್ಟಾಪ್ ಡೂಯಿಂಗ್ ದ್ಯಾಟ್. ಅದರಿಂದ ಉಪಯೋಗಕ್ಕಿಂತ ಹಾನಿ ಆಗ್ತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಟೆಸ್ಟೈನ್ ಮೇಲೆ ಆಗಿರ್ಬೋದು ಪರಿಣಾಮಗಳು, ಅಥವಾ ನಿಮ್ಮ ಕಿಡ್ನಿ ಮೇಲೆ ಆಗಿರ್ಬೋದು, ಲಿವರ್ ಮೇಲೆ ಆಗಿರ್ಬೋದು. ಇದು ನಿಮ್ಮ ದೈನಂದಿನ ಆ್ಯಕ್ಟಿವಿಟಿಗಳನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಸೊ ಹೀಗಾಗಿ ಏನಂತಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ದ ವಿತ್ ಕಾನ್ಸೆಪ್ಟ್. ಇದನ್ನು ಅವಾಯ್ಡ್ ಮಾಡಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಏನು ಮಾಡಬೇಕು ಅಂದರೆ ಗಟ್ ಬ್ಯಾಲೆನ್ಸಿಂಗ್ನ ನೀವು ರೆಗ್ಯುಲರ್ ಆಗಿ ಲೈಫ್ ಸ್ಟೈಲ್ನ ನೀವು ಪ್ರಾಪರಾಗಿ ಇಡೋದ್ರಿಂದ ನಿಮ್ಮ ಗಟ್ನ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇಟ್ಕೊಂಡು ದ್ಯಾಟ್ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋದರೆ ಐ ಹೋಪ್ ನಿಮಗೆ ಅಕ್ಯೂಟ್ ಅಂದರೆ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ಲಾಂಗರ್ ಟರ್ಮ್ಸ್ ಇಂಟೆಸ್ಟೈನ್ ರಿಲೇಟೆಡ್ ಅಥವಾ ಎಕ್ಸ್ಟ್ರಾ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗಲಿ ಬರೋದನ್ನು ತಡಿಬೋದು, ಹೆಲ್ದಿ ಲೈಫ್ನ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗಟ್ ಬ್ಯಾಲೆನ್ಸ್ ಯಾವ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ, ಸೊ ಗಟ್ ಡಿಟಾಕ್ಸ್ ಅನ್ನುವಂಥದ್ದು ಒಂದು ಮಿತ್ತ ಹೇಗೆ, ಸೊ ಜನರು ಯಾವ ವಿಚಾರದಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು, ಯಾವುದನ್ನು ಕರೆಕ್ಟ್ ಮಾಡ್ಕೋಬೇಕು, ನಮ್ಮ ಫುಡ್ ಆಗಿರ್ಬೋದು ಅಥವಾ ಸ್ಲೀಪ್ ಆಗಿರಬಹುದು, ಸೊ ಇದೆಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕಾಗಿರುವಂಥದ್ದು ಯಾಕೆ ಮುಖ್ಯ, ಸೊ ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈ ಅಪರ್ಚುನಿಟಿನ ನನ್ನ ಜನಗಳಿಗೆ ತಲುಪಿಸೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ. ಆ್ಯಂಡ್ ಐ ಹೋಪ್ ಇದು ಜನಗಳಿಗೆ ರೀಚ್ ಆಗಿ ಸಮ್ ಚೇಂಜಸ್ ಅಂತ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗಟ್ ಡಿಟಾಕ್ಸ್ ಅಂತ ಹೇಳಿದರೆ ಏನು, ಗಟ್ ಬ್ಯಾಲೆನ್ಸ್ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಯಾವೆಲ್ಲ ವಿಚಾರಗಳನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.